ಟೆಕ್ಸಸಲ್ಲಿ ಇವತ್ತಿನ ವೆದರ್ ಕಂಡೀಷನ್ ಪ್ರೆಸೆಂಟ್ ಆಸ್ ಪರ್ ಫೋರ್ಕಾಸ್ಟ್ -2 ಡಿಗ್ರಿ ಇದೆ. ನೈಟು ಮೇ ಬಿ -10 ಡಿಗ್ರಿವರೆಗೂ ಹೋಗೋ ಚಾನ್ಸಸ್ ಇದೆ. ಇವತ್ತಿಂದ ಸ್ನೋ ಬೀಳೋದು ಸ್ಟಾಪ್ ಆಗಿದೆ. ಲೆಟ್ ಮಿ ಸಿ ಔಟ್ಸೈಡ್ ಯಾವ ಕಂಡೀಷನಲ್ಲಿದೆ ಅಂತ. ಹಬ್ಬ, ಇವತ್ತಾದರೂ ಬಿಸಿಲು ನೋಡೋ ಥರ ಆಯಿತು. ಇವತ್ತು ಬಿಸಿಲು ಬಂದಿದೆ. ಸೊ ಸ್ನೋ ಎಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಯಾವುದೋ ಹೆಜ್ಜೆ ಗುರ್ತಿದೆ, ಮೇ ಬಿ ಹೇರ್ ಅನಿಸುತ್ತೆ. ಹೇರ್ ಅಂದರೆ ಇಲ್ಲಿ ರ್ಯಾಬಿಟ್ ಅಂತ. ಇಲ್ಲಿ ರ್ಯಾಬಿಟ್ ನೋಡೋದಕ್ಕೆ ತುಂಬ ಕ್ಯೂಟಾಗಿರುತ್ತೆ. ಇನ್ನು ಈ ಕಂಪ್ಲೀಟ್ ಸ್ನೋ ಕರಗೋದಕ್ಕಂತೂ 2 to 3 ಡೇಸ್ ಆದರೂ ಬೇಕಾಗುತ್ತೆ. ಮೇ ಬಿ ಇಟ್ ಡಿಪೆಂಡ್ಸ್. ಸೊ ರೋಡ್ ಹೆಂಗೋ ಕಮ್ಯುನಿಟಿ ಅವರು ಕ್ಲೀನ್ ಮಾಡ್ತಾರೆ, ಬಟ್ ಮನೆ ಮುಂದೆ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದ್ರು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇ ಬಿ ಫೈನ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ. ಟೆಕ್ಸಸಲ್ಲಿ ಇಯರ್ಲಿ ಒನ್ಸ್ 2 ಡೇಸ್ ಸ್ನೋ ಬೀಳುತ್ತೆ, ಬಟ್ ಆ 2 ಡೇಸ್ ಕೂಡ ಇಲ್ಲಿರೋರು ತುಂಬ ಎಂಜಾಯ್ ಮಾಡ್ತಾರೆ. ಅಲ್ಲಿ ನೋಡ್ತಿರ್ಬೋದು ಆ ಮಗುಗೆ ಎಷ್ಟು ಚೆನ್ನಾಗಿ ಸ್ಲೈಡ್ ಮಾಡ್ತಿದ್ದಾರೆ ಅಂತ. ಹೇಗಿದ್ರೂ ಸ್ನೋ ಎಲ್ಲ ಕರ್ಗೋಗ್ತಿದೆ. ಸೊ ಅಷ್ಟರಲ್ಲಿ ಒಂದು ಸ್ನೋಮ್ಯಾನ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ಸ್ನೋಮ್ಯಾನ್ ಈಸ್ ರೆಡಿ. ಸೊ ನಿಮಗೆ ನಾನು ಮಾಡಿರೋ ಸ್ನೋಮ್ಯಾನ್ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.